ಕೋಗಿಲು ಅಕ್ರಮವಾಸಿಗಳ ಪುನರ್ವಸತಿಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕೋಗಿಲು ಕ್ರಾಸ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಸಿಗಳಿದ್ರು, ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಬಾರದು ಅಂತ ಬಿಜೆಪಿ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದಲ್ಲದೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ಮನೆ ಕೊಡಬಾರದು ಅಂತ ಬಿಜೆಪಿ ಒತ್ತಾಯಿಸ್ತಾ ಇದೆ. ವಲಸಿಗರನ್ನ ವಾಪಸ್ ಕಳಿಸಿ ದೇಶ ಉಳಿಸಿ ಅಂತ ಬಿಜೆಪಿ ಆಗ್ರಹಿಸುತ್ತಿದೆ. ಪರಿಷತ್ ಸದಸ್ಯ ಸಿಟಿ ರವಿ, ಎಂಎಲ್ಎ ಎಸ್ಆರ್ ವಿಶ್ವನಾಥ್, ಎಂಎಲ್ಸಿ ಕೇಶವ್ ಪ್ರಸಾದ್, ಬಿಜೆಪಿ ಮುಖಂಡ ತಮೇಶ್ ಗೌಡ ಸೇರಿ ಹಲವು ನಾಯಕರು ಉಪಸ್ಥಿತರಿದ್ದಾರೆ. ಬಿಜೆಪಿಯ ನೂರಾರು ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಅಕ್ರಮ ವಾಸಿಗಳಿಗೆ ಮನೆ ಕೊಡಬೇಡಿ ಅಂತ ವಿರೋಧಿಸಿ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸ್ತಾ ಇದೆ. ನಿಜ ಅಕ್ರಮ ವಾಸಿಗಳಿಗೆ ಯಾಕೆ ಮನೆ ಕೊಡಬೇಕು? ಇಲ್ಲೇ ಅರ್ಹರು ಎಷ್ಟೊಂದು ಜನ ಇದ್ದಾರೆ, ಇಲ್ಲಿನ ಬಡವರೇ ಎಷ್ಟೊಂದು ಜನ ಇದ್ದಾರೆ, ಕರ್ನಾಟಕದಲ್ಲೇ ಅರ್ಹತೆ ಇರೋರು ಎಷ್ಟೊಂದು ಜನ ಇದ್ದಾರೆ. ಅವ್ರು ಯಾರಿಗೂ ಮನೆಯನ್ನ ಕೊಡದೆ ಈ ಅಕ್ರಮವಾಗಿ ಬಂದು ನೆಲೆಸಿದಂಥ ವಲಸಿಗರಿಗೆ ನೀವು ಮನೆ ಕೊಡೋದು ಅಂತ ಹೇಳಿದ್ರೆ ಏನರ್ಥ? ಏನಕ್ಕೆ ಕೊಡಬೇಕು? ಮಾನವೀಯತೆಯಿಂದ ದೃಷ್ಟಿಯಿಂದ ಕೊಡಬೇಕು ಅನ್ನೋದಾದ್ರೆ ನಿಮ್ಮ ಖಾಸಗಿ ಹಣದಲ್ಲಿ ಕೊಡಿ, ನಿಮ್ಮ ವೈಯಕ್ತಿಕ ಹಣದಲ್ಲಿ ಕೊಡಿ. ವಿಶ್ವನಾಥ್ ಅವ್ರ ಬ್ರದರ್ಸ್ ಬಗ್ಗೆ ಮಾತಾಡ್ಬೇಕಂತ. ಕನ್ನಡಿಗರಿಗೆ ದ್ರೋಹ ಬಗೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಕನ್ನಡಿಗರಿಗೆ ಮನೆ ಕೊಡದ ಸರ್ಕಾರಕ್ಕೆ, ಬಾಂಗ್ಲಾದೇಶಿಯರಿಗೆ ಬೆಂಬಲ ಕೊಡುವ ಸಿದ್ದರಾಮಯ್ಯನಿಗೆ, ಬಂಧುಗಳೇ, ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಮತ್ತೊಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಈ ಒಂದು ಸತ್ಯ ಶೋಧನೆಗೆ ಬಂದಿರತಕ್ಕಂಥ ಎಲ್ಲ ವಿಶ್ವನಾಥ್ ಅವರೇ, ಗೋಪಾಲಣ್ಣ ಅವರೇ, ನಮ್ಮ ಸಿಟಿ ರವಿ, ನಮ್ಮ ನಾಯಕರಾದಂಥ ಸಿಟಿ ರವಿ ಅವರೇ, ಮುನ್ರತ್ನ ಅವರೇ, ರಾಮಮೂರ್ತಿ ಅವರೇ, ಹರೀಶ್ ಅವರೇ, ಸಪ್ತಗಿರಿ ಗೌಡ್ರೆ, ತಮೇಶ್ ಗೌಡ್ರೆ, ಈ ಕಾರ್ಯಕ್ರಮ ರೂವಾರಿ, ಭಾರತಿ ಶೆಟ್ಟಿ ಅವರು, ರವಿಕುಮಾರ್ ಅವರು, ಇನ್ನೇನಪ್ಪ ಎಲ್ಲರೂ ಇದ್ದೀರ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಾನು ಈ ಮುಖಾಂತರ ಪೊಲೀಸರಿಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸುಮಾರು 60-70ಕ್ಕೂ ಬಸ್ಗಳನ್ನ ನೀವು ತಡೆದಿದ್ದೀರಂತೆ ಅಲ್ಲಿ ಪೊಲೀಸರು ನಿಲ್ಲಿಸಿದ್ದಾರೆ. ನಾನು ಯಾರ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಕೋಗಿಲು ಕ್ರಾಸ್ನಲ್ಲಿ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ನಡೆಸ್ತಾ ಇದ್ದಾರೆ. ಅಕ್ರಮ ವಲಸಿಗರಿಗೆ ಯಾವುದೇ ಕಾರಣಕ್ಕೂ ಮನೆ ಕೊಡಬಾರದು ಅಂತ ಹೇಳಿ ಕನ್ನಡಿಗರ ವಿರೋಧ ಕೂಡ ಇದೆ. ಆದ್ರೆ ಸರ್ಕಾರ, ಬಂಡು ಬಿದ್ದಂತಹ ಸರ್ಕಾರ ಈಗ ಅಕ್ರಮ ವಾಸಿಗಳಿಗೆ ಮನೆಯನ್ನ ಕೊಡೋದಕ್ಕೆ ಮುಂದಾಗಿದೆ. ಸದ್ಯ ಪ್ರತಿಭಟನೆ ಹೇಗೆ ನಡೀತಾ ಇದೆ ಮತ್ತು ಏನ್ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು? ಸ್ಥಳದಲ್ಲಿ ಏನಾಗ್ತಾ ಇದೆ ರೂಪೇಶ್? ಸಿಂಧೂರ, ಇಲ್ಲಿ ಬಹುಮುಖ್ಯವಾಗಿ ವಿರೋಧ ಮಾಡ್ತಿರ್ತಕ್ಕಂಥ ಮನೆ ಕೊಡೋದಕ್ಕೆ ಬಿಜೆಪಿ ಬೇಡ ಅಂತಿಲ್ಲ, ಆದ್ರೆ ಅಕ್ರಮ ವಲಸಿಗರಿಗೆ ಮನೆ ಕೊಡ್ತಕ್ಕಂಥ ಆಕ್ಷೇಪಣೆ ಇರ್ತಾ ಇದೆ. ಇದರ ಭಾಗವಾಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ ಬಳಿಕ ಇಲ್ಲಿಗ ಕೋಗಿಲು ಉಳಿಸಿ ಅಂತೇಳಿ, ಅದೇ ರೀತಿಯಾಗಿ ಬಾಂಗ್ಲಾ ವಲಸಿಗರನ್ನ ಓಡಿಸಿರುವಂತ ಕಾರ್ಯಕ್ರಮವನ್ನ ಬಿಜೆಪಿ ಮಾಡ್ತಾ ಇದೆ. ಅಲ್ಲಿ ಯಾಕಂತ ಹೇಳಿದ್ರೆ ಸ್ಥಳದಲ್ಲೇ ಮಾಡ್ಬೇಕು ಅಂತೇಳಿ ಕೇಳಿದ್ರು, ಆದ್ರೆ ಕೋಗಿಲು ಸಂತ್ರಸ್ತಕ್ಕಂತ ಸ್ಥಳದಲ್ಲಿ ಅಥವಾ ಈ ಕೋಗಿಲು ಮನೆಯನ್ನ ಅಕ್ರಮ ಮನೆಗಳನ್ನ ತೆರವುಗೊಳಿಸುವ ಸ್ಥಳದಲ್ಲಿ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ಲಿಲ್ಲ. ಹೀಗಾಗಿ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಾಗಿದ್ದು ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಅಕ್ರಮ ವಲಸಿಗರೇ ಈ ಮನೆಯನ್ನ ಕಳೆದುಕೊಂಡರಲ್ಲಿ 90% ಮುಸ್ಲಿಮರಿದ್ದಾರೆ. ಅದರಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರೇ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ. ಅವರಿಗೆ ಮನೆಯನ್ನು ಕೊಡೋದ್ರ ಮೂಲಕವಾಗಿ ಇಡೀ ರಾಜ್ಯಕ್ಕೆ ಸಂಚಕಾರವನ್ನು ತರ್ತಾ ಇದೆ. ಇದಕ್ಕೆ ಬಿಜೆಪಿ ತಾಳೆ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಾಂಗ್ಲಾದಲ್ಲಿ ಯಾವ ರೀತಿಯಾಗಿ ದೀಪದಾಸ್ ಇರ್ಬೋದು, ಬೇರೆ ಬೇರೆ ಕೊಲೆ ಆಗ್ತಾ ಇದೆಯಲ್ಲ, ಅದು ರಾಜ್ಯದಲ್ಲೂ ಕೂಡ ಆಗ್ಬಹುದು, ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಕೂಡ ಆಗ್ಬಹುದು. ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ಸರ್ಕಾರ ತುಷ್ಟೀಕರಣ ರಾಜಕೀಯಕ್ಕೆ ಇಡೀ ಕರ್ನಾಟಕನೇ ಬಲಿ ಕೊಟ್ಟಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಬಲಿ ಕೊಟ್ಟಿದೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಾದ್ರು ಅಕ್ರಮವಾಗಿ ಮನೆಯನ್ನ ಕೊಟ್ಟಿದ್ದೆ ಹೋದಾದ್ರೆ ಬಾಂಗ್ಲಾ ವರ್ಗಕ್ಕೆ ಮನೆ ಕೊಟ್ರೆ ಯಾರ್ಯಾರೆಲ್ಲ ಮನೆ ಕೊಟ್ಟಕ್ಕೆ ಅರ್ಜಿಯನ್ನು ಹಾಕಿದ್ರು, ಈಗಾಗಲೇ ಲಕ್ಷಕ್ಕೂ ಹೆಚ್ಚು ಜನ ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಹಿಂದುಳಿದ ವರ್ಗದವರು ಮನೆಯನ್ನು ಹಾಕಿದ್ದಾರೆ, ಅರ್ಜಿಯನ್ನು ಹಾಕಿದ್ದಾರೆ. ಅವರಿಗೆ ಮನೆಗಳನ್ನು ಕೊಟ್ಟ ಸರ್ಕಾರ ಎಲ್ಲಾ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನ ಕಾನೂನು ಮೀರಿ ಮನೆಯನ್ನು ಕೊಡ್ತಾ ಇದೆ. ಹೀಗಾಗಿ ಆ ಮನೆಯನ್ನ ಬಡವರಿಗೋಸ್ಕರವಾಗಿ ನಾವು ದೊಡ್ಡ ಮಟ್ಟಿಗೆ ಮನೆಗೆ ನುಗ್ಗುವಂತ ಅಭಿಯಾನ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಅದೇ ರೀತಿ ರಾಜ್ಯಪಾಲರ ಬಳಿ ಹೋಗ್ಲಿಕ್ಕೂ ಕೂಡ ಬಿಜೆಪಿ ಚಿಂತಿಸ್ತಾ ಇದೆ. ಸಿಂಧೂರ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.